ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಅಮೆರಿಕ ಅಧ್ಯಕ್ಷನ ಕುರ್ಚಿಯನ್ನೇ ಅಲುಗಾಡಿಸಿ ಬಿಟ್ರಲ್ಲ ಮೋದಿ. ಒಂದು ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಭಾರತದ ಈ ಬೆಳವಣಿಗೆ ಇದೆಯಲ್ಲ, ಇದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥ ಒಂದು ಬೆಳವಣಿಗೆ. ನರೇಂದ್ರ ಮೋದಿ ಅವರು ಬಂದು 11 ವರ್ಷಗಳು ಕಳೀತು. 12ನೇ ವರ್ಷ 2026 ಅಂದರೆ ವರ್ಷ ಲೆಕ್ಕದಲ್ಲಿ ಹೋದರೆ ನಾವು. ಸೊ ಈ ಒಂದು ಕಾಲ ದಶಕದಲ್ಲಿ ಅತಿ ದೊಡ್ಡ ಟಾರ್ಗೆಟ್ ಒಂದನ್ನು ಭಾರತ ರೀಚ್ ಆಗಿದೆ. ಇದು ಅಂತಿಂಥ ಬೆಳವಣಿಗೆ ಅಲ್ಲ, ಇಡೀ ಜಗತ್ತು ಹುಬ್ಬೇರಿಸಿ ನೋಡ್ತಾ ಇರುವಂಥ ಒಂದು ಬೆಳವಣಿಗೆ. ಈ ಕ್ಷಣದಿಂದ ಇವತ್ತಿಂದ ಭಾರತ ಮತ್ತಷ್ಟು ಡಬಲ್ ಟ್ರಿಬಲ್ ವೇಗದಲ್ಲಿ ಮುನ್ನುಗ್ತಾ ಹೋಗುತ್ತೆ. ಅಂಥದ್ದೊಂದನ್ನು ಸಾಧಿಸಿದ್ದಾರೆ ಮೋದಿ ನಾಯಕತ್ವದಲ್ಲಿ ಸರ್ಕಾರ. ಅದನ್ನು ಯಾವುದೇ ಅನುಮಾನ ಇಟ್ಕೊಂಡು ನೋಡಬೇಕಾಗಿಲ್ಲ. ಇದು ಪಕ್ಷ, ಸಿದ್ಧಾಂತ, ರಾಜಕೀಯ ಬರಲ್ಲ. ಇಲ್ಲಿ ಭಾರತ ಏನು ಮಾಡಿದೆ ಇವತ್ತು ಅನ್ನೋದಷ್ಟೇ ಬರುತ್ತೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಲ್ಲಿ ರಾಜಕೀಯವಾಗಿ ವಿರೋಧ ಮಾಡೋರಿದ್ರೆ ಈ ಅಂಶ ನೋಡಿದ ಮೇಲೆ ಯಾರೂ ಕೂಡ ವಿರೋಧಿಸೋಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಭಾರತಕ್ಕಾಗಿರುವಂಥ ಅತಿ ದೊಡ್ಡ ಗೆಲುವು. ಭಾರತಕ್ಕೆ ಈವರೆಗೆ ಇತಿಹಾಸದಲ್ಲೇ ಸಿಕ್ಕಿರುವಂಥ ಒಂದು ಗೆಲುವು. ಈಗಾಗಲೇ ಗಮನಿಸಿದ್ದೀರಿ ನೀವು, ಭಾರತ ಮತ್ತು EU ಐತಿಹಾಸಿಕ FTA ಫ್ರೀ ಟ್ರೇಡ್ ಡೀಲ್ ಫೈನಲ್ ಆಗಿದೆ, ಅಗ್ರಿಮೆಂಟ್ ಫೈನಲ್ ಆಗಿದೆ. ಆದರೆ ಅಮೆರಿಕದ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ಈಗ ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹೊತ್ತಿಸಿದೆ. ಅಮೆರಿಕ ಏನು ಹೇಳಿತ್ತು ನೋಡಿ, ಟ್ಯಾರಿಫ್ 50% ಟ್ಯಾರಿಫ್ ಹಾಕಿದಾಗ ಭಾರತ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ದೊಡ್ಡ ಮಾರ್ಕೆಟನ್ನು ಕಳ್ಕೊಳ್ಳೋಕ್ಕಾಗತ್ತಾ, ಅಮೆರಿಕದಂಥ ಬಲಿಷ್ಠ ರಾಷ್ಟ್ರವನ್ನು ಎದುರು ಹಾಕ್ಕೊಳ್ಳೋಕ್ಕಾಗತ್ತಾ, ಇನ್ನು 2 ತಿಂಗಳು ಹುಡುಕೊಂಡು ಬಂದು ಸಾರಿ ಕೇಳ್ತಾರೆ ಮೋದಿ. ಟ್ರಂಪ್ ಗೊತ್ತು ಮೋದಿ ಬಗ್ಗಿಸೋದು ಹೆಂಗೆ ಅಂತ. ಮೋದಿ ಬಂದು ಸಾರಿ ಕೇಳ್ತಾರೆ, ಆಮೇಲೆ ಟ್ರೇಡ್ ಡೀಲ್ ಫೈನಲ್ ಆಗುತ್ತೆ ನಮಗೆ ಬೇಕಾದಂಗೆ. ಆ ವಿಡಿಯೋ ಕೇಳಿಸ್ಕೊಳ್ಳಿ, ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಇವತ್ತೇನು ಮಾಡಿದೆ ಭಾರತ? ಹಾಗಾದರೆ ಭಾರತ ಇಡೀ ಜಗತ್ತಿನ GDPಯ 25% ಕವರ್ ಮಾಡುವಂಥ ಒಂದು ಮಹಾ ಟ್ರೇಡ್ ಡೀಲನ್ನು ಫೈನಲ್ ಮಾಡ್ಕೊಂಡಿದೆ. ಇದು ಒಂದು ಸಾಮಾನ್ಯ ಒಪ್ಪಂದ. ಇಷ್ಟೊಂದು ವ್ಯಾಪಾರ ಒಪ್ಪಂದಗಳಾಗ್ತವೆ, ಟ್ರೇಡ್ ಡೀಲ್ಗಳಾಗ್ತವೆ. ಅದೇ ರೀತಿ ಇನ್ನೊಂದು ಒಪ್ಪಂದ ಅಲ್ಲ. ಇಡೀ ಜಗತ್ತಿನ 25% GDP ಕವರ್ ಆಗುವಂಥ 200 ಕೋಟಿ ಜನರ ಮಾರ್ಕೆಟನ್ನು ಸೃಷ್ಟಿಸಿರುವಂಥ ಅತಿ ದೊಡ್ಡ ಆರ್ಥಿಕತೆಗಳ ನಡುವೆ ಆಗಿರುವಂಥ 27 ರಾಷ್ಟ್ರಗಳೊಂದಿಗೆ ಭಾರತ ಮಾಡಿಕೊಂಡಿರುವಂಥ ಒಪ್ಪಂದ. 27 ರಾಷ್ಟ್ರಗಳ ಒಕ್ಕೂಟ, ಈ ಯುರೋಪಿಯನ್ ಯೂನಿಯನ್ ಇವತ್ತು ನಮಗೆ ಮಾರ್ಕೆಟು. ಸೊ ಭಾರತ ಇವತ್ತು ಟ್ರಂಪ್ ಎದುರಿಗಿರೋ ಟೇಬಲಲ್ಲಿ ಜಾಗ ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ತಿಲ್ಲ, ನಮಗೆ ಜಾಗ ಕೊಡಿ ಅಂತ ಹೋಗಿ ಸಾರಿ ಕೇಳಿ ಮಂಡಿ ಊರಿ ತಲೆ ಬಗ್ಗಿಸಿ ಕೇಳ್ಕೊಳ್ತಿಲ್ಲ. ಬದಲಾಗಿ ಭಾರತವೇ ಜಗತ್ತಿನ ಬಹುಭಾಗಕ್ಕೆ ಟೇಬಲ್ ಆಗಿದೆ. ಇದು ಭಾರತ ಕೊಟ್ಟಿರುವಂಥ ಉತ್ತರ. ಇವತ್ತು ಅಮೆರಿಕದ ಅಧ್ಯಕ್ಷನ ಕುರ್ಚಿ ಶೇಕ್ ಮಾಡುವಂಥ ಒಂದು ಡೆವಲಪ್ಮೆಂಟ್. Deal with America. So I think yes, in a month or 2 months, I think India is going to be at the table and they're going to say they're sorry and they're going to try to make a deal with Donald Trump, and it will be on Donald Trump's desk how he wants to deal with Modi, and we leave that to him. That's why he's the president. ಈಗ ಯಾರು ಕೇಳ್ತಿದ್ದಾರೆ ಸಾರಿ, ಯಾರು ಕೇಳಿಕೊಂಡು ಬರ್ತಿದ್ದಾರೆ ಭಾರತವನ್ನ. ಸೊ ಗೇಮ್ ಅನ್ನೇ ರಿವರ್ಸ್ ಮಾಡಿದ, ಇಡೀ ಪಿಕ್ಚರ್ ಅನ್ನೇ ಚೇಂಜ್ ಮಾಡಿದಂಥ ಕ್ರೆಡಿಟ್ ಭಾರತಕ್ಕೆ ಸಲ್ಲತ್ತೆ. ಇದು ಸಣ್ಣ ಆಟ ಅಲ್ಲ ಭಾರತ ಆಡಿದ್ದು ಈ ಸಲ. ಭಾರತದ ನಾಯಕತ್ವ ಮಾಡಿದಂತಹ ಈ ರಣತಂತ್ರ 100% ಫಲ ಕೊಟ್ಟಿದೆ. ನೋಡಿ, ಒಪ್ಪಂದ ಫೈನಲ್ ಆಗ್ತಾ ಇದ್ದ ಹಾಗೆ ಭಾರತ ಮತ್ತು EU ಎರಡೂ ಕಡೆಯಿಂದನೂ ಘೋಷಣೆ ಮೊಳಗಿದೆ. ಭಾರತದ ಭವಿಷ್ಯ ಹೆಂಗೆ ಬದಲಾಗುತ್ತೆ, ಎಲ್ಲ ಬಗೆಯಲ್ಲಿ ಭಾರತದ ಆರ್ಥಿಕತೆಯನ್ನು ಅತ್ಯಂತ ಬಲಿಷ್ಠ ಮಾಡುತ್ತೆ. ಜಾಬ್ಸು, ಭಾರತದಲ್ಲಿ ಉದ್ಯೋಗವನ್ನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರಿಗೆ ದೊರಕಿಸ್ಕೊಡುತ್ತೆ. ಬಿಸ್ನೆಸ್ಗೆ, ಇನ್ವೆಸ್ಟ್ಮೆಂಟ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತು ಮ್ಯೂಚುವಲಿ ನಮಗೆ ಬೆಳವಣಿಗೆಯ ದರವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ನೇರ ದಾರಿಯಾಗುತ್ತೆ. ಗ್ಲೋಬಲ್ ಸಪ್ಲೈ ಚೈನಲ್ಲಿ ಭಾರತ ಕಿಂಗ್ ಆಗುತ್ತೆ. ಆಲ್ರೆಡಿ ನಾವು ಮ್ಯಾನುಫ್ಯಾಕ್ಚರಿಂಗ್, ಎಕ್ಸ್ಪೋರ್ಟು, ಸರ್ವಿಸ್ಸು ಎಲ್ಲದರಲ್ಲೂ ಕೂಡ ಒಂದು ದಶಕದಲ್ಲಿ ಮಾಡಿರುವ ಸಾಧನೆ ಜಗತ್ತನ್ನು ಕಂಗಾಲು ಮಾಡಿದೆ. ಹೆಂಗೆ ಒಂದು ದಶಕದಲ್ಲಿ ಇಂಥ ಬದಲಾವಣೆ ಸಾಧ್ಯ ಅಂತ. ಈಗ ಈ EU ಜೊತೆಗಿನ ಟ್ರೇಡ್ ಡೀಲ್ ಮೂಲಕ ಭಾರತ ಸಪ್ಲೈ ಚೈನಲ್ಲಿ ಅತ್ಯಂತ ಪ್ರಮುಖ ಆಧಾರವಾಗಿ ಇಡೀ ಜಗತ್ತಿಗೆ ಬಹುದೊಡ್ಡ ಆಧಾರ ಸ್ತಂಭವಾಗಿ ನಿಲ್ತಾ ಇದೆ.
EU ಕೂಡ ನಿನ್ನೆ ಅದನ್ನೇ ಹೇಳಿದ್ದು, ಭಾರತ ಬಹಳ ಸ್ಟ್ರಾಂಗ್ ಆಗಿ ಎದ್ದು ನಿಂತಿದೆ ಇವತ್ತು ಮತ್ತು ಅದರಿಂದಾಗಿ ಇಡೀ ಜಗತ್ತು ರನ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ, ಪ್ರಾಸ್ಪರಸ್ ಆಗುತ್ತೆ, ನಾವೆಲ್ಲರೂ ಬೆಳಿತೀವಿ, ಭಾರತ ಬೆಳೆದಿರೋದ್ರಿಂದ ನಾವೆಲ್ಲರೂ ಬೆಳಿತೀವಿ ಅಂತ EU ಮುಖ್ಯಸ್ಥರು ಹೇಳಿದಂಥ ಮಾತು ಇವತ್ತು ನಿಜ ಆಗ್ತಿದೆ. ಸೊ ಈಗ ಟ್ರಂಪ್ ಬಂದು ಸಾರಿ ಕೇಳಬೇಕಾದ ಅನಿವಾರ್ಯತೆ ಭಾರತ ಅಲ್ಲ. ನೋಡಿ, ಎರಡು ಪ್ರಮುಖವಾದಂತಹ ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಒಂದು, ಭಾರತದ ಒಳಗಡೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಹೇಳಿದ್ದೇನು, ನರೇಂದರ್ ಸರೆಂಡರ್ ಅಂತಾರೆ. ಈಗ 25% ಪೆನಾಲ್ಟಿನೂ ಸೇರಿಸಿ 50% ಟ್ಯಾರಿಫ್ ಹಾಕ್ತಿದ್ದಾರೆ. ಸೊ ನರೇಂದರ್ ಅಂತ ಅವ್ರು ಕೂಗ್ತಾ ಇದ್ದ ಹಾಗೆ ಇಲ್ಲಿಂದ ಐ ಸರೆಂಡರ್ ಅನ್ನೋ ಆನ್ಸರ್ ಹೋಗುತ್ತೆ ಅಂತ ವಿತ್ ಕಾರ್ಟೂನ್ ಸೆಷನ್ನಲ್ಲಿ ಅಬ್ಬರಿಸಿದ್ದು, ಭಾರತ ಯಾವ ರೀತಿ ಅಮೆರಿಕದ ಮುಂದೆ ಮಂಡಿಯೂರಿದೆ ಅಂತ ಹೇಳಿದ್ದು ಎಲ್ಲ ಆಗಿತ್ತು. ಅಲ್ಲಿ ನೋಡಿದ್ರೆ ಅಮೆರಿಕದಲ್ಲಿ ಮೋದಿ ಬರ್ತಾರೆ, ಇನ್ನೇನು ಸಾರಿ ಕೇಳ್ಕೊಂಡು ಟ್ರೇಡ್ ಡೀಲ್ ನಮಗೆ ಬೇಕಾದಂಗೆ ಎಲ್ಲ ಮುಗಿಸ್ತೀವಿ ಅಂತ ಹೇಳಿದ್ದಾಗಿತ್ತು. ಆದರೆ ಎಲ್ಲ ರಿವರ್ಸಲ್ಲಿ ಆಗ್ತಿದೆ, ಸಂಪೂರ್ಣವಾಗಿ ವಿರುದ್ಧ ದಿಕ್ಕಿನಲ್ಲಿ ಆಗ್ತಿದೆ. ಈಗ ಅಮೆರಿಕ ಬರಬೇಕು ಭಾರತದ ಬಳಿ, ಯಾಕಂದರೆ ಅಲ್ಲಿನ ಪ್ರಜೆಗಳು ಕಂಗಾಲಾಗಿದ್ದಾರೆ ಬೆಲೆ ಏರಿಕೆಯಿಂದ. ನಾವು ಹಾಕಿರುವಂಥ ರಿಟಾಲಿಯೇಟರಿ ಟ್ಯಾರಿಫಿಂದಾಗಿ ಅಮೆರಿಕ, ನಾವು ಅವರ ಧಾನ್ಯಗಳ ಮೇಲೆ ಹಾಕಿರುವಂತಹ ಟ್ಯಾರಿಫಿಂದಾಗಿ ಮತ್ತೆ ನಮ್ಮ ಟ್ರೇಡ್ ಡೀಲ್ ಅಮೆರಿಕ ಮತ್ತು ಭಾರತದ ನಡುವೆ ಮುಂದಕ್ಕೆ ಹೋಗ್ತಿಲ್ಲ, ಟೇಕ್ ಆಫೇ ಆಗ್ತಿಲ್ಲ. ಅದರಿಂದ ಅಮೆರಿಕಾಗೆ ಎಷ್ಟು ದೊಡ್ಡ ಲಾಸು. ಭಾರತದಂತಹ ಒಂದು ಬಲಿಷ್ಠ ದೊಡ್ಡ ರಾಷ್ಟ್ರವನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಅಂತಿಂಥ ಏಟಲ್ಲ. ಈಗ ಅನಿವಾರ್ಯವಾಗಿ EU ಜೊತೆ ಒಪ್ಪಂದ ಫೈನಲ್ಲೇ ಆಗಿಬಿಟ್ಟಿರೋದ್ರಿಂದ ಬೇಕಾದರೆ ಅವರೇ ಬರಬೇಕು, ಹಾಗಾಗಿದೆ ಪರಿಸ್ಥಿತಿ. ಸೊ ಅವ್ರು ಏನು ಹೇಳಿದ್ರು ಅದು ಅವ್ರಿಗೆ ಉಲ್ಟಾ ಹೊಡೆದು ಟ್ರಂಪ್ ಚೇರೆ ಶೇಕ್ ಆಗ್ತಿದೆ. ನೋಡಿ, ಅದಕ್ಕೆ ಎಕ್ಸಾಂಪಲ್ ಒಂದು ಆಡಿಯೋ ಬೇರೆ ವೈರಲ್ ಆಗಿ ಹೋಗಿದೆ. ಈಗ ಏನು, ಭಾರತದ ಒಟ್ಟಿಗಿನ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವಲ್ಲಿ ವಿಫಲ ಆಗಿ ಭಾರತದ ಈ ನಡೆಯಿಂದಾಗಿ ಅಮೆರಿಕ ಶೇಕ್ ಆಗಿದೆ ಅಂತ ಉಪಾಧ್ಯಕ್ಷ JD ವಾನ್ಸ್, ಶ್ವೇತಭವನದ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಮತ್ತು ಟ್ರಂಪ್ ವಿರುದ್ಧ ಸೆನೆಟರ್ ಟೆಡ್ ಕ್ರೂಸ್ ಟೀಕೆ ಮಾಡಿರೋದು ಸಿಡಿದೆದ್ದಿರುವಂಥದ್ದು. ಅಂದರೆ ಈಗ ಅಮೆರಿಕದ ಪ್ರತಿನಿಧಿಗಳು ಟ್ರಂಪ್ ಆಡಳಿತದ ವಿರುದ್ಧ ಮುಗಿಬಿದ್ದಿದ್ದಾರೆ. ಅಮೆರಿಕದ ಮಾಧ್ಯಮಗಳಲ್ಲಿ ಇದೇ ಕಿಡಿ ಹೊತ್ತಿಸಿರುವಂಥ ಆಡಿಯೋ ನೋಡಿ. ಅಲ್ಲಿ ದಾನಿಗಳ ಜೊತೆಗೆ ಮೀಟಿಂಗ್ ಆಗ್ತಿರುತ್ತೆ ಈ ಟ್ರೇಡ್ ಡೀಲ್ ಮುರಿದು ಬೀಳೋದಕ್ಕೆ. ಅಂದರೆ ಮುರಿದು ಬಿದ್ದಿಲ್ಲ ಇನ್ನು, ಬಟ್ ಮನಸ್ಸುಗಳು ಮುರಿದು ಹೋಗಿವೆ, ಫೈನಲ್ ಆಗ್ತಿಲ್ಲ. ಈ ಥರ ಆಗೋದಕ್ಕೆ ಯಾರು ಕಾರಣ, ಒಪ್ಪಂದಕ್ಕೆ ಅಡ್ಡಿ ಆಗ್ತಿರೋದು ಯಾರು ಅನ್ನುವಂಥ ಆಕ್ರೋಶದ ಪ್ರಶ್ನೆ ಬರುತ್ತಲ್ಲ ದಾನಿಗಳಿಂದ. ಆಗ ನವಾರೋ, ವ್ಯಾನ್ಸ್ ಮತ್ತು ಟ್ರಂಪೇ ಇದಕ್ಕೆ ಕಾರಣ. ಇವರ ನೀತಿಯಿಂದಾಗಿ ನಾವು ವಾಗ್ದಂಡನೆಗೆ ಗುರಿಯಾಗಬಹುದು, ಇಂಪೀಚ್ಮೆಂಟ್ಗೆ ಒಳಗಾಗಬಹುದು, ಅಧಿಕಾರನೇ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಮತ್ತು ಇಡೀ ದೇಶದ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಆಗುತ್ತೆ. ಈ 50% ಟ್ಯಾರಿಫ್ ನೀತಿಯಿಂದ ಎಲ್ಲ ಹಾಳಾಗಿ ಹೋಯಿತು ಅಂತ ಟ್ರಂಪ್ ವಿರುದ್ಧ ಈಗ ಸೆನೆಟರ್ಸೇ ಮುಗಿ ಬಿದ್ದಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಇಲ್ಲಿ ಭಾರತದಲ್ಲಿ ಏನಾಗಿದೆ, ಈಗ ಕಾಂಗ್ರೆಸ್ಸು ಇದನ್ನು ಟೀಕ್ಸೋಕ್ಕಾಗಲ್ಲ. EU ಜೊತೆ ಆಗಿರೋ ಒಪ್ಪಂದವನ್ನು ಟೀಕೆ ಮಾಡುತ್ತಾ ಅವರ ಆಡಳಿತದಲ್ಲಿದ್ದಾಗಿಂದಾನೇ, ಕಾಂಗ್ರೆಸ್ UPA ಗೌರ್ಮೆಂಟ್ ಇದ್ದಾಗಿಂದಾನೇ ಆಗ್ತಿದ್ದ ಪ್ರಯತ್ನ. ಆದರೆ ಯುರೋಪಿಯನ್ ಯೂನಿಯನ್ನ ಒಪ್ಸೋಕ್ಕಾಗಿರಲಿಲ್ಲ. ಸೊ ಐತಿಹಾಸಿಕ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ಒಪ್ಪಂದ, ಭಾರತದ ಭವಿಷ್ಯ ಹೆಂಗೆ ಬದಲಾಗುತ್ತೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತೀವಿ ಈ ಒಪ್ಪಂದದಿಂದ. ಅಂಥದ್ದೊಂದು ಒಪ್ಪಂದ 20 ವರ್ಷಗಳ ನಿರಂತರ ಪ್ರಯತ್ನದ ಬಳಿಕ ಕೊನೆಗೂ ಮೋದಿ ಇದನ್ನು ಕುದುರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದ್ರ ಜೊತೆಗೆ ಗಮನ ಸೆಳೆತಿರೋದು ನೋಡಿ, EU ಮುಖ್ಯಸ್ಥರು ಟ್ವೀಟ್ ಮಾಡಿ ಭಾರತದ ಮ್ಯಾಪನ್ನು ಏನು ಶೇರ್ ಮಾಡ್ಕೊಂಡಿದ್ದಾರಲ್ಲ, ಇದೆಲ್ಲ ಫೈನಲ್ ಆಯಿತು, ವಿ ಡಿಡ್ ಇಟ್ ಅಂತ. ಅದರಲ್ಲಿ ಫಸ್ಟ್ ಟೈಮ್ ತುಂಬ ಕೇರ್ಫುಲ್ಲಾಗಿ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ. POK ಸಹಿತವಾದ ಭಾರತದ ಚಿತ್ರವನ್ನು, ಅಂದರೆ ಭಾರತದ ನಕಾಶೆಯನ್ನು ಅವರು ಪೋಸ್ಟ್ ಮಾಡಿರೋದು. ಸೊ ಇವತ್ತು ಭಾರತ ಜಗತ್ತಿನಲ್ಲಿ ತುಂಬ ಸ್ಟ್ರಾಂಗ್, ಮತ್ತು ನಾವಿಲ್ಲದೆ ಆಗೋದೇ ಇಲ್ಲ. ಸಪ್ಲೈ ಚೈನ್ ಮತ್ತು ಎಲ್ಲ ರಕ್ಷಣಾ ಒಪ್ಪಂದದಲ್ಲಿರಬಹುದು, ಈ ರೀತಿ ವ್ಯಾಪಾರ ಒಪ್ಪಂದದಲ್ಲಿರ್ಬೋದು, ಎಲ್ಲದರಲ್ಲೂ ನಾವು ಕಿಂಗ್ ಆಗಿರೋದ್ರಿಂದಾಗಿ ನಮಗೇನು ಬೇಕೋ ಇದೆಲ್ಲ ತಂತಾನೆ ಏನಾಗಬೇಕೋ ಅದಾಗತ್ತೆ. POK ವಿಚಾರದಲ್ಲಿ ಬರೀ ಹೊರಗಡೆಯವರು ನೆಗೆಟಿವ್ ಇಂಟರ್ಫಿಯರೆನ್ಸ್ ತೋರಿಸ್ತಾ ಇದ್ರು. ಫಸ್ಟ್ ಟೈಮ್ ಈಗ POK ಭಾರತದ್ದು ಅನ್ನುವಂಥ ಧ್ವನಿ ಪಾಶ್ಚಿಮಾತ್ಯರಿಂದ ಮೊಳಗ್ತಾ ಇದೆ ಅನ್ನೋದು ಒಂದು ಕಡೆ. ಆದರೆ ಪಾಕ್ಗೆ ಬರ್ತಾ ಇದ್ದಂಗೆ EU ಶಾಕ್ ಕೊಟ್ಟಿದೆ ನೋಡಿ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದೆ. ಭಯೋತ್ಪಾದಕತೆ, ಇಂಥ ಎಲ್ಲ ಡೆವಲಪ್ಮೆಂಟ್ಸ್ ಏನಿದೆ, ಪಾಕಿಸ್ತಾನದಿಂದ ಭಾರತದ ಮೇಲೆ ಆದಂತಹ ದಾಳಿಗಳು, ಈ ಪಾರ್ಲಿಮೆಂಟ್ ಅಟ್ಯಾಕು, ಇಂಥ ಅನ್ಯಾಯಗಳನ್ನೆಲ್ಲ ಖಂಡಿಸಿದೆ. POK ಭಾರತದ್ದು ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಸಾರಿದ ಯುರೋಪಿಯನ್ ಯೂನಿಯನ್. ಇದು ಬರೀ ನಮಗೆ ವ್ಯಾಪಾರ ಒಪ್ಪಂದ ಅಷ್ಟೇ ಅಲ್ಲ, ಜಾಗತಿಕವಾಗಿ ನಾವು ಅಂದುಕೊಂಡಿದ್ದನ್ನು ಸಾಧಿಸೋದಿಕ್ಕೆ ಕೂಡ ತುಂಬ ಇಂಪಾರ್ಟೆಂಟ್.
ಅದು ಯಾವ ಸ್ವರೂಪದಲ್ಲಿ ಅಂತ ಕೇಳಿದ್ರೆ ನಮಗೆ ಬೇಕಾದಂಗೆ ರಷ್ಯಾದಿಂದ ಆಯಿಲನ್ನು ತರಿಸ್ಕೊಳ್ತಾನೆ ಇದ್ದೀವಿ. ಬರೀ ತರಿಸ್ಕೊಳ್ತಿಲ್ಲ, ದಾಖಲೆಯ ಪ್ರಮಾಣದಲ್ಲಿ ಅದು ಇನ್ನೂ ಮುಂದಕ್ಕೆ ಹೋಗ್ತಿದೆ. 2026ರಲ್ಲೂ ಆ ವೇಗ, ರಷ್ಯಾದಿಂದ ಕ್ರೂಡ್ ಆಯಿಲ್ ತರಿಸ್ಕೊಳ್ಳುವಂಥ ವೇಗ ಜಾಸ್ತಿ ಆಗ್ತಿದೆ. ನಾವು ರಿಫೈನ್ ಮಾಡಿ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಹೆಜ್ಜೆಯನ್ನು ಭಾರತ ಇಡ್ತಾ ಇದೆ. ಅದೇ ಐರೋಪ್ಯ ರಾಷ್ಟ್ರಗಳು ನಮ್ಮ ಆಯಿಲನ್ನು, ನಾವು ರಿಫೈನರಿ ನಮ್ಮದು ಮಾಡಿ ಕಳಿಸಿದ್ದನ್ನು ತಗೊಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡೆ ರಷ್ಯಾದ ಜೊತೆಗೆ ಯಾವ ಸಮಸ್ಯೆನೂ ಮಾಡ್ಕೊಳ್ಳದೆ, ಯಾವುದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರೋಧ ಆಯಿತೋ ಅವರೇ ಬಂದು ನಮ್ಮ ಜೊತೆಗೆ, ಭಾರತನೇ ನಮ್ಮನ್ನು ಇವತ್ತು ಉದ್ಧಾರ ಮಾಡ್ತಿದೆ, ನಾವು ಬೆಳೆಯೋದಕ್ಕೆ ಭಾರತ ಬೇಕು ಅಂತ ಕೇಳಿಕೊಂಡು ಡೀಲನ್ನು ಫೈನಲ್ ಮಾಡ್ಕೊಳ್ಳೋ ಹಾಗಾಯಿತು. ಸೊ ಭಾರತದ ಮೇಲೆ ಏನಂತ ಕಂಡೀಷನ್ ಹಾಕಿತ್ತು ಅಮೆರಿಕ? ಈಗೆಲ್ಲ ಟ್ರೇಡ್ ಡೀಲ್ ಸರಿಯಾಗಿ ಆಗಬೇಕು ಅಂದರೆ ರಷ್ಯಾದ ಆಯಿಲನ್ನು ನಿಲ್ಲಿಸಬೇಕು, ಮತ್ತು ಅಮೆರಿಕಾಗೆ ಸಪೋರ್ಟ್ ಮಾಡಬೇಕು, ಮತ್ತು ಅಮೆರಿಕದ ಡಾಲರ್ಗೆ ಸಪೋರ್ಟ್ ಮಾಡಬೇಕು, ಬ್ರಿಕ್ಸಿಂದ ದೂರ ಆಗಬೇಕು, ಈ ಥರ ಎಲ್ಲ ಕಂಡೀಷನ್ ಇತ್ತು. ಎಲ್ಲದಕ್ಕೂ ರಿವರ್ಸ್ ಆಗಿ ಇವತ್ತು ಬ್ರಿಕ್ಸ್ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಿದೆ ಅಂದರೆ, ಅಮೆರಿಕದ ಎಕನಾಮಿಸ್ಟೇ ಹೇಳಿದ್ದಾರೆ, ಭಾರತ ಜಗತ್ತಿನ ಫಾಸ್ಟೆಸ್ಟ್ ಎಕನಾಮಿ ಆಗಿದೆ ಮತ್ತು ಮುಂದೇನೂ ಅದಾಗುತ್ತೆ. ಅಮೆರಿಕಕ್ಕೆ ತನ್ನ ವಸ್ತುಗಳನ್ನು ಸೆಲ್ ಮಾಡಿ ಅಲ್ಲ, ಬ್ರಿಕ್ಸ್ ಅನ್ನುವಂಥ ಸ್ಟ್ರಾಂಗ್ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ರೆಡಿ ಆಗಿದೆ. ಭಾರತ ಬೇರೆ ದಾರಿಗಳನ್ನು ಹುಡುಕೊಂಡು ಅತಿ ದೊಡ್ಡ ಆರ್ಥಿಕತೆಯಾಗಿ ಮತ್ತಷ್ಟು ವೇಗದಲ್ಲಿ ಮುನ್ನುಗ್ಗುತ್ತೆ ಅಂತ ಅಮೆರಿಕದ ಎಕ್ಸ್ಪರ್ಟ್ಗಳೇ ಹೇಳ್ತಿದ್ದಾರೆ. ಈಗ ಮತ್ತೊಂದು ಕಡೆ ಡಾಲರ್ ವಿಚಾರದಲ್ಲಿ ಭಾರತ RBI ಈಗ ಯಾವ ರೀತಿ US ಬಾಂಡ್ಸನ್ನು ಸೇಲ್ ಮಾಡಿ ಗೋಲ್ಡ್ ಮೇಲೆ ಹಾಕ್ತಿದೆ, ಫಾರಿನ್ ರಿಸರ್ವ್ ವಿಚಾರದಲ್ಲಿ ನಾವು ಏನು ಬಿಗ್ ಸ್ಟೆಪ್ ತೊಗೊಂಡಿದ್ದೀವಿ ಅದನ್ನು ಗಮನಿಸಬಹುದು. ಸೈಲೆಂಟಾಗಿ ಅವರ ಡಾಲರ್ಗೂ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದ್ದೀವಿ. ಈಗ ನೋಡಿದ್ರೆ ಅಮೆರಿಕ ಹೆಂಗೆ ಬಾಯಿ ಬಡ್ಕೊಳ್ತಿದೆ ಅಂದರೆ, ಯುರೋಪಿಯನ್ ಯೂನಿಯನ್ಗೆ ಬುದ್ಧಿ ಇಲ್ಲ, ತನ್ನ ವಿರುದ್ಧ ನಡೆಯುವ ಯುದ್ಧಕ್ಕೆ ತಾನೇ ದುಡ್ಡು ಕೊಟ್ಟು, ತಾನೇ ಟ್ರೇಡ್ ಡೀಲ್ ಮಾಡಿಕೊಂಡು, ತಾನೇ ಫಂಡ್ ಮಾಡಿ ಬಾಯಿ ಬಡ್ಕೊಳ್ಳೋ ಥರ ಮಾಡ್ಕೊಳ್ತಾರೆ, ಭವಿಷ್ಯ ಹಾಳು ಮಾಡ್ಕೊಳ್ತಾರೆ ಅಂತ ಈಗ ಮೈ ಪರ್ಚ್ಕೊಳ್ಳೋದು ಅಂತಾರಲ್ಲ, ಈ ಏನಾದರೂ ಒಂದು ಸಹಿಸೋಕ್ಕಾಗದಂಥ ಬೆಳವಣಿಗೆ ಆದಾಗ ಅಂತಹ ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಸೊ ಈ ಅಮೆರಿಕವನ್ನು ಈ ರೀತಿ ಕಂಗಾಲು ಮಾಡಿದ್ದು ಜಗತ್ತಿನ ಇತಿಹಾಸದಲ್ಲಿ ಯಾರಾದರೂ ಇದ್ದಾರಾ ಅಂತ ಹುಡುಕಿದ್ರೆ ಭಾರತ ಚೀನಾದಷ್ಟು ಬೆಳೆಯದೇ ಇದ್ದರೂ ಈಗ ನಾವು ಅವರಷ್ಟು ಮುಂದಕ್ಕೆ ಹೋಗಿಲ್ಲ, ಇನ್ನೂ ಹೋಗ್ತಾ ಇದ್ದೀವಿ. ಆದರೂ ಅಮೆರಿಕವನ್ನು ಈ ರೀತಿ ಕಂಗಾಲು ಮಾಡಿದ್ದಿದೆಯಲ್ಲ, ಅಮೆರಿಕವೇ ನಮ್ಮನ್ನು ಹುಡುಕಿಕೊಂಡು ಬರೋ ಥರ ಮಾಡಿದ್ದಿದೆಯಲ್ಲ, ಅದು ಮೋದಿ ಆಡಳಿತಕ್ಕೆ ಸಲ್ಲತ್ತೆ ಆ ಕ್ರೆಡಿಟ್. ಅದನ್ನು ಎಲ್ಲರೂ ಒಪ್ಕೊಳ್ತಾರೆ ಪಕ್ಷಾತೀತವಾಗಿ. ಈ ಬೆಳವಣಿಗೆ ವಾಸ್ತವ, ಇದು ಯಾವ ರಾಜಕೀಯ ಮತ್ತೊಂದು ಇಲ್ಲವೇ ಇಲ್ಲ ಇಲ್ಲಿ. ಅದನ್ನು ಆಫ್ ದಿ ರೆಕಾರ್ಡ್ ಆದರೂ ಎಲ್ಲರೂ ಒಪ್ಕೊಳ್ಳುವಂಥ ಒಂದು ಮೆಗಾ ಡೆವಲಪ್ಮೆಂಟ್ ಇದು. ಸೊ ಭಾರತಕ್ಕೆ ಈ ದಿನ ಇತಿಹಾಸದ ಪುಟಗಳಲ್ಲಿ ಭವಿಷ್ಯ ಬದಲಾದ ದಿನ ಅಂತಲೇ ಅಚ್ಚಳಿಯದೆ ಮುದ್ರಿಸಲ್ಪಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಂಥದ್ದೊಂದು ದೊಡ್ಡ ಹೆಜ್ಜೆಯನ್ನು ಇವತ್ತು ಭಾರತ ಇರಿಸಿದೆ. ಈ ಒಪ್ಪಂದದ ಸ್ವರೂಪವನ್ನು ಗಮನಿಸೋದಾದರೆ, ಭಾರತ ಇಲ್ಲಿ ಕುಶಲ ಕಾರ್ಮಿಕರ ಶ್ರಮ ಹೆಚ್ಚಿರುವಂಥ ಜವಳಿ, ಉಡುಪು, ಪಾದರಕ್ಷೆ, ರತ್ನಗಳು, ಆಭರಣಗಳು, ಕರಕುಶಲ ವಸ್ತುಗಳಿಗೆ ಶೂನ್ಯ ಆಮದು ಸುಂಕವನ್ನು ವಿಧಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿತ್ತು ಐರೋಪ್ಯ ಒಕ್ಕೂಟದ ಮುಂದೆ. ಎಲ್ಲವೂ ನಮಗೆ ಬೇಕಾದಂತೆ ಆಗಿದೆ. ಅಗ್ರಿಕಲ್ಚರ್ ಮತ್ತು ಈ ಹೈನುಗಾರಿಕೆ, ಡೈರಿ, ಈ ಎರಡೂ ಸೆಕ್ಟರನ್ನು ಹೊರಗಡೆ ಇಡಲಾಗಿದೆ. ನಮ್ಮ ಭಾರತೀಯ ರೈತರು ಮತ್ತು ಹೈನೋದ್ಯಮಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ಜೊತೆಗೆ ಈ ಎಲ್ಲ ಸೆಕ್ಟರಲ್ಲಿ ಶೂನ್ಯ ಆಮದು ಸುಂಕ ಕೂಡ ಫೈನಲ್ ಆಗಿದೆ. ಭಾರತೀಯ ರಫ್ತುದಾರರು, ನಮ್ಮ ಎಕ್ಸ್ಪೋರ್ಟ್ ಮಾಡೋರು ಐರೋಪ್ಯ ಮಾರುಕಟ್ಟೆಗೆ, ಐರೋಪ್ಯ ಈ EU ಅಂದರೆ ಏನು 27 ರಾಷ್ಟ್ರಗಳು ಬರ್ತವೆ, ಅತಿ ದೊಡ್ಡ ಮಾರುಕಟ್ಟೆಗೆ ಸುಂಕ ಮುಕ್ತವಾಗಿ ಪ್ರವೇಶ ಪಡೆಯುತ್ತೆ. ಇದು ಭಾರತದ ಸರಕುಗಳಿಗೆ ಅತಿ ದೊಡ್ಡ ಮಾರ್ಕೆಟ್ ಆಗಿ, ನಮ್ಮ ಮಾರ್ಕೆಟನ್ನೇ ಶೇಕ್ ಮಾಡಿಬಿಡ್ತೀನಿ ಅಂತ ಬಂದಂಥ ಟ್ಯಾರಿಫ್ ಕಿಂಗ್ ಟ್ರಂಪ್ಗೆ ಈಗ ನಮಗೆ ನಿಮ್ಮ ಮಾರ್ಕೆಟೇ ಬೇಕಾಗಿಲ್ಲ, ನಮಗೆ ಅತಿ ದೊಡ್ಡ ಮಾರ್ಕೆಟು ವಿಶ್ವದಲ್ಲಿ ಸಿಕ್ಕಿಬಿಟ್ಟಿದೆ ಅಂತ ಸೆಡ್ಡು ಹೊಡಿತಾ ಇರೋದು ಭಾರತ. ಮತ್ತು ಅದರ ಜೊತೆಗೆ ಅಮೆರಿಕ ಭಾರತ ಬೇಕು ಅಂದರೆ ಅವರಾಗೇ ಬರಬೇಕು. ಭಾರತದ ವಸ್ತುಗಳನ್ನು ಬಿಟ್ಟು, ಭಾರತವನ್ನು ಬಿಟ್ಟು, ಭಾರತದಂಥ ಒಂದು ದೊಡ್ಡ ಮಾರ್ಕೆಟನ್ನು ಬಿಟ್ಟು ಅಮೆರಿಕ ಸರ್ವೈವ್ ಆಗೋದೇ ಕಷ್ಟ ಇದೆ ಇದೇ ದಾರಿಯಲ್ಲಿ ಸಾಗಿದ್ರೆ. ಅಂತಹ ಪರಿಸ್ಥಿತಿ ಈಗ ಬಂದೋದಕ್ಕಿದೆ. ಬರೀ EU ಅಷ್ಟೇ ಅಲ್ಲ, ಕೆನಡಾ ಜೊತೆ ಕೂಡ ಸದ್ಯದಲ್ಲೇ ಫೈನಲ್ ಆಗುತ್ತೆ FTA. ಯಾವ ಕೆನಡಾ ಅಮೆರಿಕದ ಕೈಗೊಂಬೆಯಾಗಿ ಕುಣಿತಾ ಇತ್ತೋ ಆ ಕೆನಡಾ ಈಗ ಅಮೆರಿಕ ವಿರುದ್ಧ ತಿರುಗಿ ನಿಂತಿದೆ. ಕೆನಡಾನ ನುಂಗೇ ಬಿಡ್ತೀನಿ, ಕಬಳಿಸ್ಬಿಡ್ತೀನಿ, ಇದು ಅಮೆರಿಕದ ಭಾಗ ಅಂತ ಈಗ ಹುಚ್ಚಾಟ ಎಲ್ಲೇ ಮೀರ್ಬಿಟ್ಟಿದೆ ಎಲ್ಲ ಟ್ರಂಪ್ದು.
ಇದರಿಂದಾಗಿ ನೋಡಿ ಟ್ರಂಪ್ ಎಷ್ಟು ಹುಚ್ಚ ಆಗ್ತಿದ್ದಾರೋ ಅಷ್ಟೂ ಭಾರತಕ್ಕೆ ಲಾಭ ಆಗ್ತಿದೆ. ಅವರು ಎಲ್ಲ ರಾಷ್ಟ್ರಗಳ ಜೊತೆ ವಿರೋಧ ಕಟ್ಟಿಕೊಳ್ತಿದ್ದಾರೆ. ಆ ರಾಷ್ಟ್ರಗಳೆಲ್ಲ ಭಾರತವೇ ನಮಗೆ ಉತ್ತಮವಾದಂತಹ ಡೆಸ್ಟಿನೇಷನ್ ಅಂತ ಬರ್ತಿದ್ದಾರೆ. ಈಗ ಕೆನಡಾ ಪ್ರಧಾನಿ ಸದ್ಯದಲ್ಲೇ ಭಾರತಕ್ಕೆ ಬರ್ತಾರೆ. ಭಾರತ ಜೊತೆಗೆ ಟ್ರೇಡ್ ಡೀಲ್ ಕೆನಡಾ ಫೈನಲ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಮೆರಿಕ ಮತ್ತು EU ನಡುವಿನ ಟ್ರೇಡ್ ಡೀಲ್ ಮಾತುಕತೆ ಮುರಿದು ಬಿತ್ತಲ್ಲ, ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಸಿಡಿದೇಳ್ತು ಯುರೋಪಿಯನ್ ಯೂನಿಯನ್ ಅಮೆರಿಕ ವಿರುದ್ಧ, ಮುರಿದು ಬೀಳ್ತಾ ಇದ್ದ ಹಾಗೆ ಭಾರತ ಜೊತೆಗೆ ಫೈನಲ್ ಮಾಡ್ಕೊಳ್ಳೋ ಸ್ಪೀಡ್ ಜಾಸ್ತಿ ಆಯಿತು. ಸುಮಾರು ಒಂದು 6 ತಿಂಗಳಿಂದ ಆಲ್ಮೋಸ್ಟ್ ಫೈನಲ್ ಅಂತ ಒಂದೆರಡು ವಿಚಾರಗಳಲ್ಲಿ ಹಗ್ಗಜಗ್ಗಾಟ ನಡೀತಾ ಇತ್ತು. ಆದರೆ ಭಾರತಕ್ಕೆ ಲಾಭದಾಯಕವಾಗಿ ಅತಿ ವೇಗವಾಗಿ ನಾವು ಬಾರ್ಗೇನಿಂಗ್ ಮಾಡಿ ಫೈನಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದ್ದು ಕೂಡ ಇದೇ ಟ್ರಂಪ್ ಹುಚ್ಚಾಟದಿಂದ. ಈಗ ಕೆನಡಾ ಕೂಡ ಭಾರತದ ಸ್ನೇಹಕ್ಕಾಗಿ ಕೈ ಚಾಚಿಕೊಂಡು ಬರ್ತಾ ಇದೆ. ಅವ್ರ ಜೊತೆನೂ FTA ಫೈನಲ್ ಆಗುತ್ತೆ. ಸೌತ್ ಕೊರಿಯಾ ಜೊತೆಗೂ ಸದ್ಯದಲ್ಲೇ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಟ್ರೇಡ್ ಡೀಲ್ಗಳ ಸರಮಾಲೆ, ಹಾಗೆ ಮದರ್ ಆಫ್ ಆಲ್ ಡೀಲ್ಸ್ ಅನ್ನೋ ರೀತಿಯಲ್ಲಿ ಅಂತಿಂಥ ಒಪ್ಪಂದ ಅಲ್ಲ EU ಜೊತೆಗಿನ ಈ ಐತಿಹಾಸಿಕ ಟ್ರೇಡ್ ಡೀಲ್ ಕೂಡ ಫೈನಲ್ ಆಗಿರೋದು. ಇದೆಲ್ಲ ಕ್ರೆಡಿಟನ್ನು ಟ್ರಂಪ್ ಕೊಟ್ಟರೆ ತಪ್ಪಿಲ್ಲ. ಭಾರತಕ್ಕೆ ಇಷ್ಟೆಲ್ಲ ಪರ್ಯಾಯ, ಇಷ್ಟೆಲ್ಲ ದಾರಿಗಳನ್ನು ಓಪನ್ ಮಾಡಿಕೊಟ್ಟಿದ್ದು ಇದೇ ಅಮೆರಿಕ. ನಮ್ಮ ಮೇಲೆ ಒತ್ತಡ ಹಾಕೋಕೆ ಬಂದು ನಮ್ಮ ತಾಕತ್ತು ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಇಡೀ ಜಗತ್ತಿಗೆ ನಮ್ಮ ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನುವ ಸಂದೇಶವನ್ನು ಕೊಡೋದಕ್ಕೆ ಟ್ರಂಪ್ ಕೊಟ್ಟಂಥ ಒಂದು ಚಾನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಳಸ್ಕೊಂಡಿದೆ ಭಾರತ. ಮತ್ತೆ ರಿಸಲ್ಟ್ ಕೂಡ ಬಂದೇ ಬಿಟ್ಟಿದೆ. कल ही भारत और यूरोपियन यूनियन के बीच एक बहुत बड़ा एग्रीमेंट हुआ है. दुनिया में लोग इसकी चर्चा मदर ऑफ ऑल डील्स के रूप में कर रहे हैं. ये समझौता भारत के 140 करोड़ लोगों और यूरोपीय देशों के करोड़ों लोगों के लिए बहुत बड़े अवसर लेकर आया है. ये दुनिया की 2 बड़ी इकोनॉमीज के बीच तालमेल का एक शानदार उदाहरण बना है. ये समझौता ग्लोबल GDP के करीब 25% और ग्लोबल ट्रेड के करीब 1/3 हिस्से को रिप्रेजेंट करता है. ये समझौता ट्रेड के साथ साथ डेमोक्रेसी ಸೊ ಭಾರತೀಯರೆಲ್ಲ ಬಹಳಾನೇ ಸಂಭ್ರಮಿಸುವಂತಹ ದಿನ ಇದು. ಭಾರತಕ್ಕೆ ಬಿಗ್ ವಿನ್. ಜಾಗತಿಕವಾಗಿ ಇವತ್ತು ಭಾರತ ಎಷ್ಟು ಸ್ಟ್ರಾಂಗ್ ಆಗಿ ನಿಲ್ತಿದೆ ಅಂದರೆ ಇಡೀ ಸಪ್ಲೈ ಚೈನ್ನಲ್ಲಿ ನಾವು ಆರಂಭದಲ್ಲಿ ನಾವು ಹೇಳಿದಾಗೆ ಕಿಂಗ್ ಆಗ್ತಿದೆ ಭಾರತ. ಸೊ ಭಾರತ ಮೋದಿ ಅವಧಿಯಲ್ಲಿ ಸಾಧಿಸಿದ್ದೇನು ಅನ್ನುವಂಥ ಪಟ್ಟಿ ಬಂದಾಗ ಖಂಡಿತ ಈ ವಿಚಾರ ಇಂಥದ್ದೊಂದು ಬೆಳವಣಿಗೆ ಆಗಿದೆಯಲ್ಲ, ಈಗ ಅದು ಹೈಲೈಟ್ ಆಗುತ್ತೆ. ಬಹಳ ದೊಡ್ಡ ಸಾಧನೆಯಾಗಿ ಅಚ್ಚಳಿಯದೆ ಉಳಿಯುತ್ತೆ. ಸೊ ಭಾರತೀಯರಿಗಿದು ಈವರೆಗಿನ ಐತಿಹಾಸಿಕ ಸ್ವತಂತ್ರ ಭಾರತದಲ್ಲೇ ಒಂದು ಬಹಳ ಒಳ್ಳೆಯ ದಿನ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.